ಪಶ್ಚಿಮ ಬಂಗಾಳದ ಚುನಾವಣೆ ನಂತರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಈಗಾಗಲೇ ದಕ್ಷಿಣ ಭಾರತ ಮುಖ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೊನ್ನೆ ಅಷ್ಟೇ ಒಂದು 10 ಜನ ಒಂದು ಅಕ್ರಮ ಬಾಂಗ್ಲಾ ವಲಸಿಗರು ಈಗಾಗಲೇ RPF ಪೊಲೀಸರು ಈಗಾಗಲೇ ಅವ್ರನ್ನ ವಿಚಾರಣೆ ಕೂಡ ನಡೆಸಿರ್ತಕ್ಕಂಥ. ನಮ್ಮ ಜೊತೆ ಮಾತಾಡಿಗೆ ಶ್ರೀರಾಮ್ ಸೇನೆ ಸಂಸ್ಥಾಪಕರು ಮುತಾಲಿಕ್ ಅವರು ಇದ್ದಾರೆ, ಮಾತಾಡಿಸ್ತಾನೆ. ಸರ್, ಏನು ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಹುಬ್ಬಳ್ಳಿ ಹತ್ರ ಸರ್? ಹುಬ್ಬಳ್ಳಿಯಲ್ಲಿ 2 ದಿನದ ಹಿಂದೆ ಸುಮಾರು ಒಂದು 10-15 ಜನ ಬಂದಿದ್ರು ಅಂತನ್ನುವಂಥದ್ದು ಮಾಹಿತಿ ಇದೆ. ಇವತ್ತು ನಾನಲ್ಲಿ ಝೋನಲ್ ಆಫೀಸರ್ಗೆ ಭೇಟಿಯಾಗಿ ಅವ್ರು ಯಾರು, ಎಲ್ಲಿಂದ ಬಂದರು, ಯಾಕೆ ಬಂದರು, ಎಲ್ಲಿ ಹೋಗ್ತಾ ಇದ್ದಾರೆ, ಅದರ ಪೂರ್ಣ ಎನ್ಕ್ವೈರಿ ಆಗೋ ತನಕ ಅವರು ಬಿಡುಗಡೆ ಮಾಡಬಾರ್ದಾಗಿತ್ತು, ಬಿಟ್ಟಿದ್ದಾರೆ ಅಂತನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದರ ಕನ್ಫರ್ಮ್ ಮಾಡ್ಕೊಳ್ಳೋಗೋಸ್ಕರನೇ ಒಂದು ಮನವಿ ಮಾಡೋಗೋಸ್ಕರ ಹೋಗ್ತಾ ಇದ್ದೀನಿ. ವಿಶೇಷತಃ ಪಶ್ಚಿಮ ಬಂಗಾಳದ ಚುನಾವಣೆಯ ನಂತರ, ಅಲ್ಲಿ ರಾಜಕೀಯ ಬದಲಾವಣೆಯ ನಂತರ 91 ಲಕ್ಷ ವೋಟರ್ಸ್ನ ರದ್ದು ಮಾಡಿದರು. ಸೊ ಅದರಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರೇ ಮೇಜರ್ ಇದ್ದಾರೆ. ಅವರು ಈಗ ಇಡೀ ದೇಶದಲ್ಲೆಲ್ಲ ಕಡೆಗೆ ಪಸರಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿಶೇಷತಃ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ. BJP ಗೌರ್ಮೆಂಟ್ ಇರುವಂಥ ಎಲ್ಲೆಲ್ಲಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಸೇಫ್ ಇದೆ ಅವರಿಗೆ, ಅಲ್ಲಿ ಡಾಕ್ಯುಮೆಂಟ್ ಸಿಗತ್ತೆ, ಅಲ್ಲಿ ಏಜೆಂಟ್ರು ಇದ್ದಾರೆ, ಅಲ್ಲಿ ವೋಟ್ ಬ್ಯಾಂಕ್ ನಿರ್ಮಾಣ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷದವರು ಕೂಡ ಬಹಳ ಗಂಭೀರವಾಗಿ ತಗೊಂಡು ಇದರ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳದಿಂದಾಗಲಿ ಅಥವಾ ಬೇರೆ ಕಡೆಯಿಂದ ಬರ್ತಾ ಇರುವಂಥ ನುಸುಳುಕೋರನ್ನ ತಡಿಬೇಕು, ಇಲ್ಲಿ ಒಳಗಡೆ ಪ್ರವೇಶ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತೀನಿ. ಇದರಲ್ಲಿ ಪ್ರಮುಖವಾಗಿ ಪೊಲೀಸ್ ಮತ್ತು RPF ಪೊಲೀಸ್ ಅವ್ರದ್ದು ನಿಷ್ಕಾಳಜಿ ಅಂತ, ಯಾಕಂದ್ರೆ ಬಿಟ್ಟು ಕಳಿಸಿರ್ತಕ್ಕಂಥದ್ದು ಸರ್ ಅವ್ರನ್ನ. 100ಕ್ಕೆ 100 ಹೇಳ್ತೀನಿ. ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಬೇಜವಾಬ್ದಾರಿಯನ್ನು ವರ್ತನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 10-12 ಜನ ಹೇಗೆ ಬರ್ತಾರೆ, ವಿದೌಟ್ ಡಾಕ್ಯುಮೆಂಟ್ ಹೇಗೆ ಬರ್ತಾರೆ, ಎಲ್ಲಿಂದ ಬಂದರು, ಯಾಕೆ ಬರ್ತಾ ಇದ್ದಾರೆ? ಸೊ ಆ ರೀತಿಯ ತಪಾಸಣೆ ಇಲ್ಲದೆ ಇವತ್ತು ಅವರನ್ನು ಒಳಗೆ ಬಿಡ್ತಾ ಇರುವಂಥದ್ದು ರೈಲ್ವೆಯ ಇಂಟೆಲಿಜೆನ್ಸ್ ಆಗಲಿ, ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್, ರೈಲ್ವೆ ಆಫೀಸರ್ಗಳಾಗಲಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ನಾನು ಇದರ ಸಂಬಂಧಪಟ್ಟ ಹಾಗೆ ಕೇಂದ್ರದ ರೈಲ್ವೆ ಮಿನಿಸ್ಟರ್ಗೆ ಒಂದು ಪತ್ರವನ್ನು ಬರೆಯೋದನ್ನು ನಿರ್ಧಾರ ಮಾಡಿದೆ. ಅಂದರೆ ತಾವು ಕೂಡ ಏನಾದರೂ ಹೋಗಿದ್ರ ಸರ್ ಅಲ್ಲಿ RPF ಪೊಲೀಸರಿಗೆ ರೈಲ್ವೆ ಸ್ಟೇಷನ್ ಹತ್ರ ಏನಾದರೂ ಅವತ್ತಿನ ದಿನ ಏನಾದರೂ? ಇವತ್ತು ನಾನು ಹೋಗ್ತಾ ಇದ್ದೇನೆ. ನನಗೆ ಮಾಹಿತಿ ಬಂದ ತಕ್ಷಣ ಇವತ್ತು ನಾನು ಹೋಗಿ ಅಲ್ಲಿಯ ರೈಲ್ವೆ ಝೋನಲ್ ಆಫೀಸರ್ಗೆ ಭೇಟಿಯಾಗಿ ಮಾಹಿತಿ ತಗೊಂಡು ಒಂದು ಮನವಿ ಕೊಟ್ಟು ಬರುವಂಥದ್ದು ನಿರ್ಧಾರವನ್ನು ಮಾಡಿದ್ದೀನಿ. ಅಂದರೆ ಪ್ರಮುಖವಾಗಿ ಈಗಾಗಲೇ 10 ಜನ ಸಿಕ್ಕಿರ್ತಕ್ಕಂಥ, ಅದೇ ರೀತಿ ದಕ್ಷಿಣ ಭಾರತಕ್ಕೆ ಪಲಾಯನ ಮಾಡ್ತಾ ಇರ್ತಕ್ಕಂಥದ್ದು ರೈಲ್ವೆ ಒಂದು ನಿಲ್ದಾಣದಲ್ಲಿ ಸಾಕಷ್ಟು ಜನ ಈಗಾಗಲೇ ಕೂಡ ಬಿಟ್ಟಿರ್ತಕ್ಕಂಥ, ಸಾಕಷ್ಟು ಜನ ಅನುಮಾನಾಸ್ಪದವಾಗಿ ಸಾಕಷ್ಟು ಜನ ಇರ್ತಕ್ಕಂಥದ್ದು. ಆದರೂ ಕೂಡ ರೈಲ್ವೆ ಇಲಾಖೆ ಯಾಕೆ ಇದನ್ನು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಇನ್ನು ಮೇಲೆ ಆ ಕಡೆಯಿಂದ ದೆಹಲಿ, ಪಾಟ್ನಾ, ಬಿಹಾರ್, ಈ ಕಡೆ ಕಲ್ಕತ್ತಾದಿಂದ ಬರುವಂಥ ಟ್ರೈನ್ ಯಾವಾಗಿಲ್ಲಿ ತಲುಪತ್ತೆ, ಸೊ ಆವಾಗ ನಾವು ಕೂಡ ಇನ್ನು ಮೇಲೆ ಒಂದು ಕಣ್ಣು ಇಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ನಮ್ಮದು ಒಂದು ಸ್ಕ್ವಾಡ್ ಅದನ್ನು ಅಲ್ಲಿ ಗಮನದಲ್ಲಿಟ್ಕೊಂಡು ಅವರು ಬಂದರೆ ಅಲ್ಲೇ ತಡೆದು ಪೊಲೀಸರಿಗೆ ಒಪ್ಪಿಸಿ ಅವ್ರಿಗೆ ಡಾಕ್ಯುಮೆಂಟಿಂದ ಏನೇನಿದೆ ನೋಡಿಕೊಂಡು ಮುಂದಿನ ಪ್ರಕ್ರಿಯೆ ಮಾಡುವಂಥದ್ದು ಒಂದು ನಿರ್ಧಾರ ಮಾಡಿದ್ದೀವಿ. ಎರಡನೇದು, ಇಡೀ ರಾಜ್ಯಾದ್ಯಂತ ರೈಲ್ವೆ ಸ್ಟೇಷನ್ಗಳು ಎಲ್ಲೆಲ್ಲಿದ್ದಾವೆ ಆ ಎಲ್ಲ ರೈಲ್ವೆ ಸ್ಟೇಷನ್ ಮಾಸ್ಟರ್ಗಳಿಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಮನವಿಯನ್ನು ಒಂದೇ ದಿನ ಇಡೀ ರಾಜ್ಯಾದ್ಯಂತ ಕೊಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಓಕೆ ಸರ್. ಪ್ರಮುಖವಾಗಿ ಸರ್ ಹಿಜಾಬ್ ಮತ್ತು ಕೇಸರಿ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಈಗಾಗಲೇ 2022ರ BJP ಸರ್ಕಾರದಲ್ಲಿ ಏನು ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥ ಅದನ್ನು ಹಿಂಪಡೆದಿರತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಏನು ಹೇಳ್ತೀರಿ ಸರ್ ಹಿಜಾಬ್ ವಿಚಾರವಾಗಿ? ನೋಡಿ, ಹಿಜಾಬ್ ಹಾಕ್ಕೊಂಡು ಹೋಗಬಹುದು ಅನ್ನುವಂಥ ಆರ್ಡರ್ ಇದು ಭಾಳ ದೊಡ್ಡ ರಾಂಗ್ ಮೆಸೇಜ್ ಹೋಗುತ್ತೆ. ಯೂನಿಫಾರ್ಮ್, ಸಮವಸ್ತ್ರ ಅಂತಂದರೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರ್ದು, ಸಮಾನತೆ ಇರಬೇಕು, ಭಾರತೀಯರು ಅಂತಲೂ ಇರಬೇಕು. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಶ್ರೀಮಂತರು, ಬಡವರು, ಕಾರ್ಮಿಕ, ರೈತ ಅನ್ನುವಂಥ ಭೇದ ಇರಬಾರ್ದು ಅನ್ನೋಗೋಸ್ಕರನೇ ಕಾಂಗ್ರೆಸ್ ಸರ್ಕಾರನೇ ಮಾಡಿದ ನಿಯಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರನೇ ವೋಟ್ ಬ್ಯಾಂಕ್ ಸಲುವಾಗಿ, ಮುಸ್ಲಿಮರ ಸಲುವಾಗಿ, ಮುಸ್ಲಿಮರ ಸಮಾಜದ ಅವ್ರ ಬೇಡಿಕೆಯನ್ನು ಮಣಿದು ಇವತ್ತು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ವಿಷ ಬೀಸ್ತಾ ವೈರಸ್ ಹರಡ್ತಾ ಇರುವಂಥ ತಪ್ಪು. ಹಾಗಾಗಿ ನಾವು ಜೂನ್ 1ನೇ ತಾರೀಕು ಶಾಲಾ ಕಾಲೇಜ್ ಪ್ರಾರಂಭ ಆಗುತ್ತೆ. ಅವತ್ತಿನ ದಿನಾನೇ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳ ಎದುರುಗಡೆಗೆ ನಾವು ಕೇಸರಿ ಶಾಲನ್ನು ಹಂಚುವಂಥದ್ದು ನಿರ್ಧಾರ ಮಾಡಿದ್ದೀವಿ.
ಎಲ್ಲರೂ ಹಾಕೊಂಡು ಒಳಗಡೆ ಹೋಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮುಂಚೆ ನಾವು ಕೂಡ ಅಂದರೆ ಕಾಂಗ್ರೆಸ್ ಶಾಸಕ ಸಚಿವರು ಹೇಳ್ತಾರೆ ನಾವು ಜನಿವಾರಕ್ಕೆ ರುದ್ರಾಕ್ಷಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ, ಹೀಗಾಗಿ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನೋಡಿ, ಶಿಕ್ಷಣ ಮಂತ್ರಿ ಭಾಳ ದೊಡ್ಡ ಉಪಕಾರ ಮಾಡಿದ್ದೀವಿ ಅಂತನ್ನುವಂಥದ್ದು ಹೇಳಿದ ಹಾಗೆ ಮಾಡ್ತಾರೆ ಅವರು. ಜನಿವಾರ, ಶಿವದಾರ, ರುದ್ರಾಕ್ಷಿ ಹಾಕ್ಕೊಳ್ಬಹುದು ಅಂತೇಳಿ. ನಾನು ಹೇಳೋ ಶಿಕ್ಷಣ ಮಂತ್ರಿ ನೀವ್ಯಾರ್ರಿ ಹೇಳೋದು? ಶಾಸ್ತ್ರ ಇದೆ, ಒಂದು ವೈಜ್ಞಾನಿಕವಾದಂಥ ಪ್ರಕ್ರಿಯೆ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಶಿವದಾರ, ಜನಿವಾರ ಅನ್ನುವಂಥ ದಾರಗಳಲ್ಲ ಅದು. ಸೊ ಅದೊಂದು ಧಾರ್ಮಿಕ ವಿಧಿ ವಿಧಾನದ ಪ್ರಕಾರ ನಡೆಯುವಂಥ ಪ್ರಕ್ರಿಯೆಗೆ ಹಾಕೊಂಬರ್ಬೋದು. ನೀವು ಉಪಕಾರನಾ ನೀವು? ಮತ್ತು ಇದು ಒಳಗಡೆ ಇರುತ್ತೆ, ಕಾಣೋದಿಲ್ಲ, ಹೊರಗಡೆಗೆ ಕಾಣೋದಿಲ್ಲ. ಇದು ಯಾರಿಗೂ ಇವನು ಬ್ರಾಹ್ಮಣ, ಇವನು ಲಿಂಗಾಯತ, ಇವನು ಇನ್ಯಾವುದೋ ಜಾತಿ ಅಂತ ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಇದು ಗೊತ್ತಾಗೋದು ಯಾವುದು ಅಂತಂದರೆ ಹಿಜಾಬ್. ಮುಸ್ಲಿಂ ಅಂತ ಗೊತ್ತಾಗತ್ತೆ. ಭೇದ ನಿರ್ಮಾಣ ಮಾಡ್ತಾ ಇದ್ದಾರೆ, ವಿಷ ಹಾಕ್ತಾ ಇದ್ದಾರೆ, ಮಕ್ಕಳಲ್ಲಿ ಇವತ್ತು ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದಾರೆ ಅಂತನ್ನುವಂಥದ್ದು ಶಿಕ್ಷಣ ಮಂತ್ರಿಗೆ ಹೇಳ್ತೀನಿ. ನೀವು ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ದಾವಣಗೆರೆ ಉಪಚುನಾವಣೆ ಆದ ನಂತರ ಕಾಂಗ್ರೆಸ್ ಮತವನ್ನು ಓಲೈಕೆ ಮಾಡುವ ಉದ್ದೇಶದಿಂದ ಹಿಜಾಬ್ ಆದೇಶವನ್ನು ಮತ್ತೆ ಮುನ್ನೆಲೆಗೆ 100ಕ್ಕೆ 100 ದಾವಣಗೆರೆಯಲ್ಲಿ 80,000 ಮುಸ್ಲಿಮರು, ಮುಲ್ಲಾ ಮೌಲ್ವಿಗಳು, ಇಡೀ ರಾಜ್ಯಾದ್ಯಂತ ಮುಸ್ಲಿಮ ನಾಯಕರು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಧಮಕಿ ಕೊಟ್ಟರು, ಬ್ಲ್ಯಾಕ್ ಮೇಲ್ ಮಾಡಿದರು. ಸೊ ಅದೇ ಧಮಕಿ, ಅದೇ ಬ್ಲ್ಯಾಕ್ ಮೇಲ್ ಇವತ್ತು ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಕಾರಣ ಆಗುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ, ದೇಶಕ್ಕೆ ಭಾಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ಕೂಡ ಹೇಳ್ತಾ ಇದ್ದೀನಿ. ಕೇಸರಿ ಶಾಲೆಗೆ ಅವಕಾಶ ಮಾಡಿಕೊಡದೇ ಇದ್ದರೆ ಮುಂದಿನ ಹೋರಾಟ ನೋಡಿ ಕೊಟ್ಟೇ ಕೊಡಬೇಕು. ಲಕ್ಷಾಂತರ ಜನರಿಗೆ ನಾವು ವಿತರಣೆ ಮಾಡ್ತೀವಿ, ಲಕ್ಷಾಂತರ ಜನ ಹಾಕೊಂಡು ಒಳಗಡೆ ಹೋಗ್ತಾರೆ. ಎಷ್ಟು ಜನರನ್ನು ತಡೆಯೋರಿದ್ದಾರೆ ನೀವು? ಎಷ್ಟು ಜನರ ಮೇಲೆ ಏನು ಕ್ರಮ ತಗೊಳ್ಳೋರ್ದು ನೋಡೋಣ. ಸೊ ಹಿಜಾಬನ್ನ ನೀವು ಅವಕಾಶ ಮಾಡಿಕೊಟ್ರೆ ಕೇಸರಿ ಶಾಲಾ ಅಂತನ್ನುವಂಥದ್ದು ಕೊಡಬೇಕಾಗತ್ತೆ. ಸೊ ಇದು ಸಂಘರ್ಷಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ನಿಮ್ಮ ಅವಕಾಶವನ್ನು ನಾವು ಈಗ ನೀವು ತಪ್ಪಿತಸ್ಥರಿದ್ದಾಗ ಇದನ್ನು ನಾವು ಹೇಳಲೇಬೇಕಾಗತ್ತೆ. ಅಭಿಯಾನ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸರ್? ಇಡೀ ರಾಜ್ಯಾದ್ಯಂತ ಜೂನ್ 1ನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳಾಗುತ್ತೆ. ನಾನು ಹುಬ್ಬಳ್ಳಿಯ ಜೂನ್ 1ನೇ ತಾರೀಕು ಒಂದು ಕಾಲೇಜಿನಿಂದ ಪ್ರಾರಂಭ ಮಾಡ್ತೀನಿ. ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮುತಾಲಿಕ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.